ಅರೆ ಅಂಜಲಿ, ಎಲ್ಲಿ ಹೊರಟ್ರಿ? ಹಾ ಅಂಜಲಿ, ಎಲ್ಲಿಗೆ ಹೊರಟ್ರಿ ಇಬ್ರು? ಅದು ಬ್ಯಾಗ್ ತಗೊಂಡು ಹೊರಟಿದ್ದೀರಾ? ಅದು ರವಿ ಮಾವ, ನಾವು ಇಲ್ಲೇ ಒಂದ್ ಮನೆ ಮಾಡಿದೀವಿ, ಅಲ್ಲೇ ಇರೋದಕ್ಕೆ ಅಂತ ಹೋಗ್ತಾ ಇದೀವಿ. ಏನು ಮನೆನಾ? ಅಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಇಲ್ಲೇ ಇರ್ಬೋದಲ್ಲ, ಬೇರೆ ಮನೆ ಏನಕ್ಕೆ? ಹೌದಮ್ಮ ಅಂಜಲಿ, ಬೇರೆ ಮನೆನಾ? ಏನು ಕೇಳು. ಇವಾಗ ಇದ್ದಕ್ಕಿದ್ದಂಗೆ ಬೇರೆ ಮನೆ ಮಾಡೋ ಅವಶ್ಯಕತೆ ಏನಿತ್ತಮ್ಮ? ಅದು ಆಂಟಿ, ತಪ್ಪು ತಿಳ್ಕೊಬೇಡಿ. ಎಷ್ಟು ದಿನ ಅಂತ ನಿಮಗೆ ಹೊರೆಯಾಗಿರೋದು ನಮ್ಗೆ ಯಾಕೋ ಮನ್ಸಿಗೆ ಒಂಥರ ಆಗುತ್ತೆ ಆಂಟಿ. ಅದಕ್ಕೆ ಇಬ್ರು ಇಂಡಿಪೆಂಡೆಂಟ್ ಆಗಿ ಬೇರೆ ಮನೆ ಮಾಡ್ಕೊಂಡಿದೀವಿ. ಅಲ್ಲೇ ಇದ್ಕೊಂಡು ಕಂಪ್ನಿ ನೋಡ್ಕೊಂಡು ಹಾಗೆ ನಿಮ್ ಸಾಲ ಕೂಡ ತೀರಿಸ್ತೀವಿ. ಐ ಮೀನ್ ಬ್ಯಾಂಕಲ್ಲಿ ತಗೊಂಡಿರೋ ಸಾಲ. ಯಾಕಮ್ಮ ಅಂಜಲಿ, ಏನಾಯ್ತು? ಅಂಥದ್ದೇನಾಗಿದೆ? ಬೇರೆ ಮನೆ ಮಾಡ್ಕೊಂಡು ಸಾಲ ತೀರಿಸೋ ಇಲ್ಲಿದ್ಕೊಂಡು ತೀರಿಸ್ಬೋದಲ್ವಾ? ಇಲ್ಲ ಮಾವ, ಯಾಕೋ ನನ್ನ ಮನ್ಸು ಕೇಳ್ತಾನೆ ಇಲ್ಲ ನೋಡಿ. ಎಷ್ಟು ಒಳ್ಳೆ ಮನ್ಸು ನಿಮ್ದು. ಎಷ್ಟು ಅಂತ ನಿಮಗೆ ಭಾರವಾಗಿರೋದು ನಾವು. ಸ್ವಲ್ಪನಾದ್ರೂ ಭಾರ ಕಮ್ಮಿ ಮಾಡ್ಕೊಳ್ಳೋಣ ಅಂತ. ಅಂಜಲಿ, ನೀ ನನ್ನ ತಂಗಿ ಮಗಳಮ್ಮ. ನೀನು ನಮ್ಮನೇಲಿದ್ರೆ ಹೇಗೆ ಭಾರ ಆಗ್ಬಿಡ್ತೀಯಾ? ಅಲ್ಲ, ನನ್ನ ತಂಗಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೋಬೇಡ. ಬೆಂಗಳೂರಲ್ಲಿ ನಮ್ಮನೆ ಇರುವಾಗ ನೀನು ಇನ್ನೊಂದು ಮನೆ ಮಾಡ್ಕೊಂಡಿರೋದಾ? ಯಾಕಮ್ಮ ಇಂಥ ನಿರ್ಧಾರ? ಹೌದು ಅಂಜಲಿ, ಇಲ್ಲೇ ಆರಾಮಾಗಿರೋ, ನಮ್ಗೇನ್ ತೊಂದರೆ ಇಲ್ಲ. ಲಕ್ಷ್ಮಿ, ನಿಮ್ಮೆಲ್ಲರ ಮನ್ಸು ಏನು ಅಂತ ನನಗೆ ಗೊತ್ತು. ಆದ್ರೆ ನನಗೂ ಸ್ವಾಭಿಮಾನ ಇರುತ್ತಲ್ವಾ. ನಾನು ಇಲ್ಲಿಗೆ ಬಂದು ಒಂದ್ ವಾರ ಆಯ್ತು. ನಿಮ್ ಸಹಾಯದಿಂದ ಬ್ಯಾಂಕಲ್ಲಿ ಲೋನ್ ಕೂಡ ಆಗಿದೆ. ನಾವ್ ಅನ್ಕೊಂಡಂಗೆ ಕಂಪ್ನಿ ಓಪನ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಕೂಡ ನೋಡಿದೀವಿ. ಹಂಗಾಗಿ ಕಂಪ್ನಿ ಕಟ್ಟಿಸ್ಬೇಕಲ್ವಾ, ಅದಕ್ಕೇನೆ ಸ್ವಲ್ಪ ಇಲ್ಲಿಂದ ದೂರ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಕಂಪ್ನಿ ಕಟ್ಸೋದಕ್ಕೆ ಕಷ್ಟ ಆಗ್ಬೋದು. ಆ ಕಡೆ ಸೈಡೆ ಒಂದು ನಿಯರ್ ಬಾಡಿಗೆ ಮನೆ ನೋಡಿದೀವಿ, ಅಲ್ಲೇ ಇದ್ಕೊಂಡು ಕಂಪ್ನಿನ ನಡೆಸ್ಕೊಂಡು ಹೋಗ್ತೀವಿ. ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ಅಂಜಲಿ, ನಿನ್ನ ಐಡಿಯಾ ತಪ್ಪು ಅಂತ ಹೇಳ್ತಾ ಇಲ್ಲ. ಅಷ್ಟು ದೂರ ಏನಕ್ಕೆ ಕಂಪ್ನಿ ಮಾಡಬೇಕಿತ್ತು? ಇಲ್ಲೇ ಹತ್ರದಲ್ಲೇ ಮಾಡಿದ್ರೆ ಆಗ್ತಿತ್ತಲ್ವಾ? ಹೌದು ಅಂಜಲಿ, ಇಲ್ಲೇ ಆಗಿದ್ರೆ ನಾವು ಕೂಡ ನಿಮ್ ಜೊತೆ ಬರ್ಬೋದಿತ್ತು. ಇಲ್ಲ, ಅದು ಹಾಗಲ್ಲ ರವಿ ಮಾವ. ಇಲ್ಲೆಲ್ಲ ಕಂಪ್ನಿ ಮಾಡಿದ್ರೆ ನಮ್ಗೆ ಅಷ್ಟು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ದೂರ ಮಾಡ್ತಾ ಇದೀವಿ. ಕಂಪ್ನಿ ಅಂದ್ರೆ ಎಲ್ಲೆಲ್ಲೋ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಮಾವ. ಅದಕ್ಕೊಂದು ಸರಿಯಾದ ಜಾಗ ಬೇಕು. ಇಲ್ಲಾಂದ್ರೆ ಕಂಪ್ನಿ ಬೆಳೆಯೋದಾದ್ರೂ ಹೇಗೆ? ಹೌದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಇದ್ದಕ್ಕಿದ್ದಂಗೆ ಹೊರಡ್ತಾ ಇದೀವಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಅದು ಹಾಗಲ್ಲಮ್ಮ, ಅದು ನನಗೆ ಗೊತ್ತು ಆಂಟಿ. ನಿಮ್ಮ ಬ್ಯಾಂಕಿಂದ ನಾವು ಸಾಲ ತಗೊಂಡಿದ್ದೀವಿ, ಅಂದ್ರೆ ಲೋನ್ ಮಾಡಿಸ್ಕೊಂಡಿದ್ದೀವಿ. ಅದನ್ನ ಎಲ್ಲಿ ತೀರಿಸದೆ ಹೊರಟೋಗ್ಬಿಡ್ತಾರೋ ಅಂತನಾ? ಚೇಚೆ, ಏನ್ರಮ್ಮ ಮಾತಾಡ್ತಿದ್ದೀರಾ? ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಲ್ದೇನೆ ನಾವು ಲೋನ್ ಮಾಡಿಸ್ಕೊಡ್ತಾ ಇದ್ವಾ? ಎಂತ ಮಾತಾಡ್ಬಿಟ್ರಿ ನೋಡಿ. ಹೌದಮ್ಮ ಅಂಜಲಿ, ಈ ಥರ ಎಲ್ಲ ಅನ್ಕೋಬೇಡಿ. ಅಷ್ಟು ನಂಬಿಕೆ ಇಲ್ದೇನೆ ಮಾಡಿಸ್ಕೊಡ್ತಿದ್ವಾ? ಅದು ಅಲ್ಲದೆ ಅಂಜಲಿ, ನೀ ನನ್ನ ತಂಗಿ ಮಗಳು. ನಿನ್ನ ಮೇಲೆ ನಂಬಿಕೆ ಇಡ್ದೇನೆ ಯಾರ ಮೇಲಮ್ಮ ನಂಬಿಕೆ ಇಡ್ಲಿ? ದುಡ್ಡು ಕಾಸಿಂದು ಅದೇ ಬೇರೆ ಬಿಡು. ನಮ್ಮ ಯೋಚನೆ ಹಾಗಲ್ಲ. ಇಬ್ಬರೇ ಹೆಣ್ಮಕ್ಳು ಅಷ್ಟು ದೂರ ಹೋಗಿ ಗೊತ್ತಿಲ್ದಿರೋ ಊರು, ಗೊತ್ತಿಲ್ದಿರೋ ಜಾಗ. ನಿಮಗೆ ಸೇಫ್ಟಿ ಬೇಕಲ್ವೇನಮ್ಮ? ಹೌದು ಅಂಜಲಿ, ಹೇಗಿರ್ತೀರಾ? ಅದ್ರ ಬಗ್ಗೆ ನೀವು ಏನೇ ಯೋಚನೆ ಮಾಡಬೇಡಿ. ನಾವು ಒಂದು ಅಪಾರ್ಟ್ಮೆಂಟ್ ನೋಡಿದೀವಿ, ಅಲ್ಲಿ ಎಲ್ಲ ಫೆಸಿಲಿಟಿನೂ ಇದೆ. ನಮಗೆ ಸೆಕ್ಯೂರಿಟಿ ಕೂಡ ಇದೆ. ನಾವಲ್ಲಿ ಸೇಫ್ ಆಗೇ ಇರ್ತೀವಿ. ಅಪಾರ್ಟ್ಮೆಂಟ್ ಅಂದ್ರೆ ಓಕೆ, ಅಲ್ಲೇನಂತ ತೊಂದರೆ ಆಗೋದಿಲ್ಲ. ಆದ್ರೂ ನಿಮ್ಮನ್ನ ಅಷ್ಟು ದೂರ ಕಳ್ಸ್ಕೊಡಕ್ಕೆ ನಮ್ಗೇನೋ ಒಂಥರ ಬೇಜಾರು. ಲಕ್ಷ್ಮಿ, ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ನನಗೆ ಜಾಸ್ತಿ ಟೈಮ್ ಇಲ್ಲ. ಏನಾದ್ರೂ ಮಾಡ್ಬೇಕಂತ ಅಷ್ಟೇ. ಹೋಗ್ತಾ ಹೋಗ್ತಾ ವಯಸ್ಸಾಗುತ್ತೆ ಹೊರತು ವಯಸ್ಸು ಬರೋದಿಲ್ಲ ಅಲ್ವಾ? ಹಾ, ಅದೇನೋ ನಿಜಾನೇ. ನೀವು ಹೊರಟಿರೋದು ನೋಡಿದ್ರೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿರೋ ಹಾಗಿದೆ. ಹೋಗ್ಲಿ. ಕಂಪ್ನಿ ಯಾವ ಏರಿಯಾದಲ್ಲಿ ಮಾಡ್ಬೇಕಂತ ಇದ್ದೀರಾ? ಮತ್ತೆ ಮನೆ ಕೂಡ ಎಲ್ಲಿದೆ? ನನಗೆ ಅಡ್ರೆಸ್ ಏನಾದರೂ ಹೇಳ್ತೀರಾ? ಅದು ರವಿ, ರವಿ, ನಾವು ನಿಮ್ಗೆ ಹೋದ್ಮೇಲೆ ವಾಟ್ಸ್ಆಪ್ ಮಾಡ್ತೀವಿ. ಕರೆಂಟ್ ಲೊಕೇಶನ್ ಕಳಿಸ್ತೀನಿ. ಇಲ್ಲಿ ಹೇಗೆ ಅಡ್ರೆಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಕರೆಂಟ್ ಲೊಕೇಶನ್ ಕಳಿಸ್ತೀನಿ. ಹಾ, ಹಾಗಿದ್ರೆ ಸರಿ. ಸರಿ ಆಂಟಿ, ನಾವಿನ್ ಹೊರಡ್ತೀವಿ. ಕ್ಯಾಬ್ ಬುಕ್ ಮಾಡಿದೀವಿ. ಇಲ್ಲೇ ಪಕ್ಕದ ರೋಡಕ್ಕೆ ಬಂದಿರುತ್ತೆ ಅನ್ಸುತ್ತೆ. ಅವಾಗಲಿಂದ ಫೋನ್ ಮಾಡ್ತಾ ಇದಾರೆ. ಅಲ್ಲ, ಇಲ್ಲೇ ಮನೆ ಮುಂದೆನೆ ಬುಕ್ ಮಾಡ್ಬೇಕಿತ್ತು. ಅದು ಮನೆ ಮುಂದೆನೆ ಬುಕ್ ಮಾಡಿದ್ವಿ. ಅವನೇನೋ ಪಕ್ಕದ ರೋಡಿಗೆ ಹೋಗ್ಬಿಟ್ಟಿದ್ದಾನೆ. ಇಲ್ಲಿಗೆ ಬನ್ನಿ ಅಂದ್ರೆ ಅವ್ನಿಗೆ ಅಡ್ರೆಸ್ಸೇ ಗೊತ್ತಾಗ್ತಿಲ್ಲ. ಇಲ್ಲಿಗೆ ಬನ್ನಿ ಮೇಡಮ್, ಇಲ್ಲಿಗೆ ಬನ್ನಿ ಮೇಡಮ್ ಅಂತಾನೆ. ಸುಮ್ಮನೆ ಯಾಕೆ ಅವನ ಹತ್ರ ಜಗಳ? ಅಲ್ಲಿಗೆ ಹೋಗ್ತೀವಿ ಬಿಡಿ, ಪರವಾಗಿಲ್ಲ. ಲಗೇಜ್ ಏನ್ ಜಾಸ್ತಿ ಇಲ್ಲ, ಇದೊಂದೇ ಬ್ಯಾಗ್ ಅಲ್ವಾ? ಅಲ್ಲಮ್ಮ ಅಂಜಲಿ, ಬಂದು ಸ್ವಲ್ಪ ದಿನ ಇಲ್ಲೇ ಇರ್ತೀಯ ಅನ್ಕೊಂಡ್ರೆ ಒಂದು ವಾರಕ್ಕೆ ಹೋಗ್ತಿದ್ಯಲ್ಲಮ್ಮ. ಇರ್ಲಿ ಬಿಡಿಯತ್ತೆ, ಇನ್ನೊಂದ್ ದಿನ ಬರ್ತೀನಿ ಖಂಡಿತವಾಗ್ಲು. ಆ ಸತಿ ಬಂದಾಗ ತುಂಬಾ ದಿನನೇ ಇದು ಹೋಗ್ತೀನಿ, ಸರಿನಾ? ಸರಿ ಆಂಟಿ, ನಾವಿನ್ ಹೊರಡ್ತೀವಿ. ಕ್ಯಾಬ್ ಅವ್ನು ಫೋನ್ ಮಾಡ್ತಾನೆ ಇದ್ದಾನೆ. ಸರಿನಮ್ಮ, ಆಯ್ತು. ಹುಷಾರು, ಹೋದ್ಮೇಲೆ ಫೋನ್ ಮಾಡಿ ಆಯ್ತಾ? ನಿಮ್ ಬಿಸ್ನೆಸ್ ಚೆನ್ನಾಗಾಗ್ಲಿ, ನಿಮ್ ಕನ್ಸು ನನ್ಸಾಗ್ಲಿ, ಎಲ್ಲ ಒಳ್ಳೇದಾಗ್ಲಮ್ಮ. ಹಾ ಅಂಜಲಿ, ಬೆಸ್ಟ್ ಆಫ್ ಲಕ್. ಎಲ್ಲ ಚೆನ್ನಾಗಾಗ್ಲಿ. ಈ ನಿಮ್ಮ ಹೊಸ ಕಂಪ್ನಿ ನಿಮ್ ಜೀವನನೇ ಬದಲಾಯಿಸ್ಲಿ. ಥ್ಯಾಂಕ್ ಯು ಮಾವ. ಸರಿ ಸರಿ, ಬರ್ತೀನಿ. ನಾವು ಹೋಗಿ ಬರ್ತೀವಿ. ಲಕ್ಷ್ಮಿ, ಹೋಗಿ ಬರ್ತೀನಿ. ಅತ್ತೆ, ಮಾವ. ಹಾ, ಆಯ್ತಮ್ಮ, ಹುಷಾರು. ಏನಾದ್ರೂ ಬೇಕಾದ್ರೆ, ಏನಾದ್ರು ಸಮಸ್ಯೆ ಇದ್ರೆ ನಮ್ ರವಿಗೋ ಇಲ್ಲ ನನಗೋ ಫೋನ್ ಮಾಡ್ರಮ್ಮ. ಹಾ, ಖಂಡಿತ ಅಂಕಲ್, ಕಾಲ್ ಮಾಡ್ತೀವಿ. ನಾವಿನ್ ಹೊರಡ್ತೀವಿ. ಹಾ, ಆಯ್ತು. ಅಲ್ಲರಿ, ಏನ್ ಇದ್ದಕ್ಕಿದ್ದಂಗೆ ಇಬ್ರು ಹೊರಟ್ಬಿಟ್ರು? ಅದೇನಪ್ಪ, ನಾವು ಎಷ್ಟಂತ ಹೇಳೋದು? ಇರಿ ಅಂದ್ರೆ ಇಲ್ಲೇ ಇಲ್ಲ.
ಅದು ಅಲ್ಲದೆ ಇವತ್ತೇ ಹೋಗ್ತೀವಿ ಅಂತ ಕೂಡ ಮುಂಚೆನೂ ಹೇಳಿಲ್ಲ ಇವರು. ರೀ ಪಾಪ ರೀ, ಇಬ್ರು ಹೆಣ್ಮಕ್ಳು ಹೋಗಿ ಅದ್ ಏನ್ ಮಾಡ್ತಾರೋ ಏನೋ. ನೋಡೋಣ ಇರು ಜಯ, ಏನಾದ್ರೂ ಸಮಸ್ಯೆ ಇದ್ರೆ ಫೋನ್ ಗಿನ್ ಮಾಡ್ತಾರೆ. ಹಾ ಸರಿ ಬನ್ನಿ, ತಿಂಡಿ ತಿನ್ನಿ. ಬೆಳಿಗ್ಗೆನೆ ಹೊರಟ್ಬಿಟ್ಟಿದ್ದಾರೆ, ತಿಂಡಿ ಕೂಡ ಮಾಡ್ಲಿಲ್ಲ ಅವರು. ಅಲ್ಲ ಜಯ, ತಿಂಡಿ ಕೊಡ್ಬೇಕು ತಾನೆ? ಇಲ್ಲ ರೀ, ಕೇಳ್ದೆ ನಾನು ತಿಂಡಿ ತಿನ್ನಿ ಅಂತ. ಇಲ್ಲ ಬೇಡ ಇವಾಗ್ಲೇ ಅಂತ ಹೇಳಿದ್ರು. ಹಾ ಹೌದಾ, ಹೋಗ್ಲಿ ಬಿಡು. ಸರಿ ನಡಿ ಲಕ್ಷ್ಮಿ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ತಿಂಡಿ ಹಾಕೊಡು, ನಾನು ಆಫೀಸಿಗೆ ಹೊರಡ್ತೀನಿ. ಹಾ ಬನ್ನಿ. ಜಯ, ನನಗೂ ತಿಂಡಿ ಹಾಕೊಡಮ್ಮ, ನಾನು ಹೊರಡ್ತೀನಿ ರವಿ ಜೊತೆ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಹಾ ಬನ್ನಿ ರೀ. ನೀನೇನೋ ಸುಸ್ತು ಅಂತ ಹೇಳ್ತಿದ್ರಲ್ಲ, ಮಂಡಿ ನೋವು ಅಂತ, ಈಗ ಹೇಗಿದೆ? ಅಯ್ಯೋ ಮಂಡಿ ನೋವಾ, ನಿನ್ನೆ ವಿಪರೀತ ನೋಯ್ತಿತ್ತು, ಬೆಳಿಗ್ಗೆನೂ ನೋಯ್ತಿತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಆದ್ರೂ ಸ್ವಲ್ಪ ಇದೆ. ಮತ್ ಹೇಗ್ರಿ ಹೋಗ್ತೀರಾ ಆಫೀಸಿಗೆ? ಇಲ್ಲಿ ಬಿಡು ಜಯ, ಪಾಪ ರವಿ ಒಬ್ಬ ಎಷ್ಟೊತ್ತ ನೋಡ್ಕೋತಾನೆ, ಕುತ್ಕೋತೀನಿ ನಾನು ಹೋಗಲಿ. ಅದು ಅಲ್ಲದೆ ವಯಸ್ಸಾದ್ಮೇಲೆ ಮಕ್ಕಳಿಗೆ ಭಾರ ಅನ್ಸ್ಬಾರ್ದು, ನಮ್ ಕೈಲಾದಷ್ಟು ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಅದೇ ನಮ್ ವೀಕ್ನೆಸ್ ಆಗ್ಬಿಡುತ್ತೆ. ಹೇಳ್ರಿ, ನಮ್ಮ ಮಗ ಅಂತವನಲ್ಲ. ನಮ್ ರವಿ ಬಗ್ಗೆ ಹೇಳ್ತಾ ಇಲ್ಲ ನಾನು, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಮನೇಲಿದ್ದು ಸೋಂಬೇರಿ ಆಗೋದಕ್ಕಿಂತ ಹಿಂಗ ಆಫೀಸ್ಗೆ ಹೋಗಿ ಕುತ್ಕೋತೀನಿ ಬಿಡು, ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾ ನಿಮ್ಮಿಷ್ಟನಪ್ಪ, ಇಬ್ರು ಆಫೀಸಿಗೆ ಹೊರಟು ಬಿಡ್ತೀರಾ. ಇನ್ನ ಲಕ್ಷ್ಮಿ ನಾನು ಇಬ್ರೇ ಮನೇಲಿ, ಬೋರ್ ಹೊಡಿತಿರುತ್ತೆ ಗೊತ್ತಾ. ನಮ್ ಚಿನಿಮಾ ಕೂಡ ಪಕ್ಕದ ಮನೆ ಆಡೋದಕ್ಕೆ ಅಂತ ಹೊರಟು ಬಿಡ್ತಾಳೆ. ಅಯ್ಯೋ ನೀನಾ, ಹಂಗಂದ್ರೆ ಆಗುತ್ತೆ ನಿಜಯ್ಯ. ಟಿವಿ ನೋಡ್ರಿ, ಏನಾದ್ರೂ ಮನೆ ಕೆಲಸ ಇದ್ರೆ ಮಾಡ್ತೀರಿ. ಅಯ್ಯೋ ಹೋಗ್ರಿ, ಎಷ್ಟು ಅಂತ ಟಿವಿ ನೋಡೋದು. ಅಯ್ಯಪ್ಪ, ಒಂದೊಳ್ಳೆ ಚೆನ್ನಾಗಿರೋ ಮೂವಿ ಕೂಡ ಬರಲ್ಲ. ಆ ಸೀರಿಯಲ್ಗಳು ನೋಡ್ಬೇಕಂದ್ರೇನೆ ಬೇಜಾರಾಗೋಗಿದೆ. ನಮ್ ಕಾಲದಲ್ಲಿ ಹೇಗಿದ್ವು ಸೀರಿಯಲ್ಗಳು, ನಾವೆಲ್ಲ ಯಾವಾಗ ಶುರುವಾಗುತ್ತಪ್ಪ ಸೀರಿಯಲ್ ಅಂತ ಅರ್ಧ ಗಂಟೆ ಮುಂಚೆನೆ ಹೋಗಿ ಕುತ್ಕೋತಾ ಇದ್ವಿ. ಈಗಂತೂ ಅದೊಂದು ಸೀರಿಯಲ್ಗಳ, ನಮಗೂ ಅದಕ್ಕೂ ಹಾಗೆ ಬರೋದಿಲ್ಲ. ಒಂದೊಳ್ಳೆ ಕತೆನೇ ಇಲ್ಲ ರೀ. ಕತೆ ಅಂದ್ರೆ ಹೇಗಿರ್ಬೇಕು? ಹಾ ಆಯ್ತಾಯ್ತು ಬಿಡು, ಹಾಗಂತ ನಿನ್ನನ್ನು ಕರ್ಕೊಂಡು ಹೋಗಕ್ಕಾಗುತ್ತೆ ಆಫೀಸಿಗೆ? ಅಯ್ಯೋ ಇಲ್ಲಪ್ಪ, ನಾನು ಅಲ್ಲಿಗೆ ಬಂದು ಏನ್ ಮಾಡ್ಲಿ ಹೇಳಿ, ನನಗಂತೂ ಏನು ಗೊತ್ತಾಗೋದಿಲ್ಲ. ಸರಿ ಬಿಡಿ, ಆಯ್ತು ನೀವು ಹೋಗಿ ಬನ್ನಿ. ಬಾತ್ರೂಮ್ ಅಲ್ಲಿ ಸ್ವಲ್ಪ ನಲ್ಲಿಲಿ ನೀರ್ ಲೀಕೇಜ್ ಆಗ್ತಾ ಇದೆ, ಅದನ್ನ ರೆಡಿ ಮಾಡಿಸ್ಬೇಕು. ರೆಡಿ ಮಾಡೋನು ಬರ್ತೀನಿ ಅಂತ ಹೇಳಿದ್ದ, ಮಧ್ಯಾಹ್ನ ಮೇಲೆ ಬರ್ತಾನೆ. ಅದನ್ನ ರೆಡಿ ಮಾಡೋದಕ್ಕೆ 1,000 ರೂಪಾಯಿ ಕೇಳಿದ್ರು ಕೇಳ್ತಾನ ಅವನು. 1,000 ರೂಪಾಯಿ ಕೇಳ್ತಾನಾ? ಹೂನ್ರಿ, ನಲ್ಲಿ ಕೂಡ ಲೀಕೇಜ್ ಆಗ್ತಿದೆ, ಮತ್ತೆ ಶವರ್, ಆ ಶವರ್ ಇಂದನೂ ನೀರ್ ಸೋರ್ತಾನೆ ಇರುತ್ತೆ. ಎರಡನ್ನೂ ಹೊಸದೇ ಹಾಕ್ಸ್ಬೇಕು. ಆ ಮೆಟೀರಿಯಲ್ಗೆ ಆಗೋಗುತ್ತಲ್ಲ,